29ನೇ ತಾರೀಕು ಮೌನಿ ಅಮಾವಾಸ್ಯೆಯ ದಿನ ಆಗಿರುವಂತಹ ಅವಘಡ ಕಾಲ್ತುಳಿತ ಅದಾದ ನಂತರ ಯೋಗಿ ಸರ್ಕಾರ ಎಲ್ಲಾ ರೀತಿಯಲ್ಲೂ ಕೂಡ ವ್ಯವಸ್ಥೆಯನ್ನ ಇನ್ನಷ್ಟು ಒಂದ್ ರೀತಿಯಲ್ಲಿ ಶಾರ್ಪ್ಗೊಳಿಸಿದೆ. ನೋಡಿ, ಒಂದು ಕಡೆಯಲ್ಲಿ ಜನ ಸುನಾಮಿಯಂತೆ ಆಗಮಿಸ್ತಾ ಇದ್ರೆ ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರು ಅಕ್ಷರಶಃ ಸರ್ಪಗಾವಲಿಟ್ಟಿದ್ದಾರೆ. ಬರುವಂತ ಯಾತ್ರಿಕರಿಗೆ ಸಂಪೂರ್ಣ ಮಾಹಿತಿಯನ್ನ ನೀಡೋದಕ್ಕೆ ಪೊಲೀಸರು ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಪೊಲೀಸರ ಕೋಟೆ ಹೇಗಿದೆ ಅಂತ ಕೇಳಿದ್ರೆ ಉದ್ದಕ್ಕೂ ಕೂಡ ಪೊಲೀಸ್ ಇದ್ದಾರೆ, ಇಲ್ಲಿಂದ ಮುಂದಿನವರೆಗೂ ಕೂಡ ಪೊಲೀಸ್ ಇದ್ದಾರೆ. ಬರುವ ಯಾತ್ರಿಕರಿಗೆ ಮಾಹಿತಿಯನ್ನ ಕೊಡೋದ್ರ ಜೊತೆಗೆ ಇಲ್ಲಿರುವಂತ ಪೊಲೀಸರು ಸಂಪೂರ್ಣವಾದಂತ ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ಅಥವಾ ಜನರನ್ನ ಕಂಟ್ರೋಲ್ಗೆ ತೆಗೆದುಕೊಂಡು ಹೋಗುವವರಿಗೆ ಬರುವವರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಜನರಿಗೆ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನ ಗೋಡೆ ರೀತಿಯಲ್ಲಿ ನಿಂತ್ಕೊಂಡು ಜನರಿಗೆ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಆ ಮೂಲಕ ಬರುವ ಯಾತ್ರಿಕರಿಗೆ ಯಾವ ಒಂದು ಸಮಸ್ಯೆಯೂ ಆಗದ ಹಾಗೆ ನೋಡಿಕೊಳ್ತಾ ಇದ್ದಾರೆ. ಸರ್, ಜೈ ಹಿಂದ್. ಜೈ ಹಿಂದ್. ಜೈ ಹಿಂದ್ ಸರ್. ಜೈ ಹಿಂದ್. ಬರುವ ಯಾತ್ರಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರ ಗೋಡೆ ರೀತಿಯಲ್ಲಿ, ಅದರಲ್ಲಿ ಉತ್ತರ ಪ್ರದೇಶದ ಪೊಲೀಸ್ ಇದ್ದಾರೆ, ಹಾಗೆ ಆರ್ಮಿ ಫೋರ್ಸ್ ಇದೆ, ಹಾಗೆ ರ್ಯಾಪಿಡ್ ಫೋರ್ಸ್ ಇದೆ, ಸೇರಿದಂತೆ ಬಹುತೇಕ ಜನ ಎಲ್ಲ ಯೋಗಿ ಸರ್ಕಾರವೇ ಇದನ್ನ ಸೂಕ್ಷ್ಮವಾಗಿ ಮಾನಿಟರ್ ಮಾಡ್ತಾ ಇರೋದ್ರಿಂದಾಗಿ ಮೊನ್ನೆ ಆಗಿರುವಂತ ಇನ್ಸಿಡೆಂಟ್ ನಿಂದಾಗಿ ಮುಂಜಾಗ್ರತೆ ಕ್ರಮ ಹೆಜ್ಜೆ ಹೆಜ್ಜೆಗೂ ಪೊಲೀಸರನ್ನ ನಿಯೋಜನೆ ಮಾಡೋದು, ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು ಅನ್ನೋ ರೀತಿಯಲ್ಲಿ ವ್ಯವಸ್ಥಿತವಾದಂತ ಕ್ರಮದ ಜೊತೆಗೆ ಸಂಪೂರ್ಣವಾದಂತ ನಾಕಾಬಂದಿ, ಅತಿ ಸೂಕ್ಷ್ಮ ಪ್ರದೇಶ, ಸಂಗಮ್ ಘಾಟ್ಗೆ ಎಂಟ್ರಿ ಆಗುವಂತ ಪ್ರದೇಶ. ಮೊನ್ನೆ ಇನ್ಸಿಡೆಂಟ್ ಆಗಿದ್ದು ಕೂಡ ಇದೇ ಸ್ಥಳದಿಂದ ಸುಮಾರು ಒಂದು 200 ಮೀಟರ್ ದೂರದಲ್ಲಿ. ಇಲ್ಲಿ ಜನ ಒಂದೇ ಸಲಕ್ಕೆ ಮೂವ್ ಆಗೋದ್ರಿಂದಾಗಿ ಬರುವ ಯಾತ್ರಿಕರನ್ನ ಕಂಟಿನ್ಯೂ ಮುಂದಕ್ಕೆ ಕಳಿಸೋದ್ರಿಂದ ಹಿಡಿದು ಎಲ್ಲಾ ವ್ಯವಸ್ಥೆಯನ್ನ ಪೊಲೀಸರಲ್ಲಿ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಆ ಮೂಲಕ ಯಾವುದೇ ಅಹಿತಕರ ಘಟನೆಗಳಾಗದ ರೀತಿಯಲ್ಲಿ ಪೊಲೀಸರು ಸಂಪೂರ್ಣವಾಗಿ ಕಣ್ಣಿಟ್ಟು ಸ್ವತಃ ಯೋಗಿ ಸರ್ಕಾರ ಅಥವಾ ಯೋಗಿ ಮತ್ತೆ ಕೇಂದ್ರ ಸರ್ಕಾರ ಇದನ್ನ ಮಾನಿಟರ್ ಮಾಡ್ತಿರೋದ್ರಿಂದಾಗಿ ಯಾವುದೇ ಮುಜುಗರ ಆಗದ ರೀತಿಯಲ್ಲಿ ಪೊಲೀಸರು ವ್ಯವಸ್ಥಿತವಾದಂತ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ. ಸರ್, ಏಕ್ ಬಾರ್ ಬೋಲಿಯೇ ಜೈ ಹಿಂದ್. ಜೈ ಹಿಂದ್. ಜೈ ಹಿಂದ್ ಸರ್. ಜೈ ಹಿಂದ್. ಆ ಜನರನ್ನ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಪೊಲೀಸರು ವ್ಯವಸ್ಥಿತವಾದಂತ ಸಿದ್ಧತೆಯೊಂದಿಗೆ ತಯಾರಿಯೊಂದಿಗೆ ಮಹಾಕುಂಭದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಇದು ಮಹಾಕುಂಭ, ಇದು ನಮ್ಮ ದೇಶದ ವೈಭವ. ಏಕ್ ಭಾರತ್ ಶ್ರೇಷ್ಠ ಭಾರತ್. ನಮಸ್ಕಾರ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ. 29ನೇ ತಾರೀಕು ಮೌನಿ ಅಮಾವಾಸ್ಯೆಯ ದಿನ ಆಗಿರುವಂತಹ ಅವಘಡ ಕಾಲ್ತುಳಿತ ಅದಾದ ನಂತರ ಯೋಗಿ ಸರ್ಕಾರ ಎಲ್ಲಾ ರೀತಿಯಲ್ಲೂ ಕೂಡ ವ್ಯವಸ್ಥೆಯನ್ನ ಇನ್ನಷ್ಟು ಒಂದ್ ರೀತಿಯಲ್ಲಿ ಶಾರ್ಪ್ಗೊಳಿಸಿದೆ. ನೋಡಿ, ಒಂದು ಕಡೆಯಲ್ಲಿ ಜನ ಸುನಾಮಿಯಂತೆ ಆಗಮಿಸ್ತಾ ಇದ್ರೆ ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರು ಅಕ್ಷರಶಃ ಸರ್ಪಗಾವಲಿಟ್ಟಿದ್ದಾರೆ. ಬರುವಂತ ಯಾತ್ರಿಕರಿಗೆ ಸಂಪೂರ್ಣ ಮಾಹಿತಿಯನ್ನ ನೀಡೋದಕ್ಕೆ ಪೊಲೀಸರು ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಪೊಲೀಸರ ಕೋಟೆ ಹೇಗಿದೆ ಅಂತ ಕೇಳಿದ್ರೆ ಉದ್ದಕ್ಕೂ ಕೂಡ ಪೊಲೀಸ್ ಇದ್ದಾರೆ, ಇಲ್ಲಿಂದ ಮುಂದಿನವರೆಗೂ ಕೂಡ ಪೊಲೀಸ್ ಇದ್ದಾರೆ. ಬರುವ ಯಾತ್ರಿಕರಿಗೆ ಮಾಹಿತಿಯನ್ನ ಕೊಡೋದ್ರ ಜೊತೆಗೆ ಇಲ್ಲಿರುವಂತ ಪೊಲೀಸರು ಸಂಪೂರ್ಣವಾದಂತ ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ಅಥವಾ ಜನರನ್ನ ಕಂಟ್ರೋಲ್ಗೆ ತೆಗೆದುಕೊಂಡು ಹೋಗುವವರಿಗೆ ಬರುವವರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಜನರಿಗೆ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನ ಗೋಡೆ ರೀತಿಯಲ್ಲಿ ನಿಂತ್ಕೊಂಡು ಜನರಿಗೆ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಆ ಮೂಲಕ ಬರುವ ಯಾತ್ರಿಕರಿಗೆ ಯಾವ ಒಂದು ಸಮಸ್ಯೆಯೂ ಆಗದ ಹಾಗೆ ನೋಡಿಕೊಳ್ತಾ ಇದ್ದಾರೆ. ಸರ್, ಜೈ ಹಿಂದ್. ಜೈ ಹಿಂದ್. ಜೈ ಹಿಂದ್ ಸರ್. ಜೈ ಹಿಂದ್. ಬರುವ ಯಾತ್ರಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರ ಗೋಡೆ ರೀತಿಯಲ್ಲಿ, ಅದರಲ್ಲಿ ಉತ್ತರ ಪ್ರದೇಶದ ಪೊಲೀಸ್ ಇದ್ದಾರೆ, ಹಾಗೆ ಆರ್ಮಿ ಫೋರ್ಸ್ ಇದೆ, ಹಾಗೆ ರ್ಯಾಪಿಡ್ ಫೋರ್ಸ್ ಇದೆ, ಸೇರಿದಂತೆ ಬಹುತೇಕ ಜನ ಎಲ್ಲ ಯೋಗಿ ಸರ್ಕಾರವೇ ಇದನ್ನ ಸೂಕ್ಷ್ಮವಾಗಿ ಮಾನಿಟರ್ ಮಾಡ್ತಾ ಇರೋದ್ರಿಂದಾಗಿ ಮೊನ್ನೆ ಆಗಿರುವಂತ ಇನ್ಸಿಡೆಂಟ್ ನಿಂದಾಗಿ ಮುಂಜಾಗ್ರತೆ ಕ್ರಮ ಹೆಜ್ಜೆ ಹೆಜ್ಜೆಗೂ ಪೊಲೀಸರನ್ನ ನಿಯೋಜನೆ ಮಾಡೋದು, ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು ಅನ್ನೋ ರೀತಿಯಲ್ಲಿ ವ್ಯವಸ್ಥಿತವಾದಂತ ಕ್ರಮದ ಜೊತೆಗೆ ಸಂಪೂರ್ಣವಾದಂತ ನಾಕಾಬಂದಿ, ಅತಿ ಸೂಕ್ಷ್ಮ ಪ್ರದೇಶ, ಸಂಗಮ್ ಘಾಟ್ಗೆ ಎಂಟ್ರಿ ಆಗುವಂತ ಪ್ರದೇಶ. ಮೊನ್ನೆ ಇನ್ಸಿಡೆಂಟ್ ಆಗಿದ್ದು ಕೂಡ ಇದೇ ಸ್ಥಳದಿಂದ ಸುಮಾರು ಒಂದು 200 ಮೀಟರ್ ದೂರದಲ್ಲಿ. ಇಲ್ಲಿ ಜನ ಒಂದೇ ಸಲಕ್ಕೆ ಮೂವ್ ಆಗೋದ್ರಿಂದಾಗಿ ಬರುವ ಯಾತ್ರಿಕರನ್ನ ಕಂಟಿನ್ಯೂ ಮುಂದಕ್ಕೆ ಕಳಿಸೋದ್ರಿಂದ ಹಿಡಿದು ಎಲ್ಲಾ ವ್ಯವಸ್ಥೆಯನ್ನ ಪೊಲೀಸರಲ್ಲಿ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಆ ಮೂಲಕ ಯಾವುದೇ ಅಹಿತಕರ ಘಟನೆಗಳಾಗದ ರೀತಿಯಲ್ಲಿ ಪೊಲೀಸರು ಸಂಪೂರ್ಣವಾಗಿ ಕಣ್ಣಿಟ್ಟು ಸ್ವತಃ ಯೋಗಿ ಸರ್ಕಾರ ಅಥವಾ ಯೋಗಿ ಮತ್ತೆ ಕೇಂದ್ರ ಸರ್ಕಾರ ಇದನ್ನ ಮಾನಿಟರ್ ಮಾಡ್ತಿರೋದ್ರಿಂದಾಗಿ ಯಾವುದೇ ಮುಜುಗರ ಆಗದ ರೀತಿಯಲ್ಲಿ ಪೊಲೀಸರು ವ್ಯವಸ್ಥಿತವಾದಂತ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ. ಸರ್, ಏಕ್ ಬಾರ್ ಬೋಲಿಯೇ ಜೈ ಹಿಂದ್. ಜೈ ಹಿಂದ್. ಜೈ ಹಿಂದ್ ಸರ್. ಜೈ ಹಿಂದ್.
ಆ ಜನರನ್ನ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಪೊಲೀಸರು ವ್ಯವಸ್ಥಿತವಾದಂತ ಸಿದ್ಧತೆಯೊಂದಿಗೆ ತಯಾರಿಯೊಂದಿಗೆ ಮಹಾಕುಂಭದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಇದು ಮಹಾಕುಂಭ, ಇದು ನಮ್ಮ ದೇಶದ ವೈಭವ. ಏಕ್ ಭಾರತ್ ಶ್ರೇಷ್ಠ ಭಾರತ್. ನಮಸ್ಕಾರ, ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ದಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ. 29ನೇ ತಾರೀಕು ಮೌನಿ ಅಮಾವಾಸ್ಯೆಯ ದಿನ ಆಗಿರುವಂತಹ ಅವಘಡ ಕಾಲ್ತುಳಿತ. ಅದಾದ ನಂತರ ಯೋಗಿ ಸರ್ಕಾರ ಎಲ್ಲಾ ರೀತಿಯಲ್ಲೂ ಕೂಡ ವ್ಯವಸ್ಥೆಯನ್ನ ಇನ್ನಷ್ಟು ಒಂದ್ ರೀತಿಯಲ್ಲಿ ಶಾರ್ಪ್ಗೊಳಿಸಿದೆ. ನೋಡಿ, ಒಂದು ಕಡೆಯಲ್ಲಿ ಜನ ಸುನಾಮಿಯಂತೆ ಆಗಮಿಸ್ತಾ ಇದ್ರೆ ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರು ಅಕ್ಷರಶಃ ಸರ್ಪಗಾವಲಿಟ್ಟಿದ್ದಾರೆ. ಬರುವಂತ ಯಾತ್ರಿಕರಿಗೆ ಸಂಪೂರ್ಣ ಮಾಹಿತಿಯನ್ನ ನೀಡೋದಕ್ಕೆ ಪೊಲೀಸರು ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಪೊಲೀಸರ ಕೋಟೆ ಹೇಗಿದೆ ಅಂತ ಕೇಳಿದ್ರೆ ಉದ್ದಕ್ಕೂ ಕೂಡ ಪೊಲೀಸ್ ಇದ್ದಾರೆ, ಇಲ್ಲಿಂದ ಮುಂದಿನವರೆಗೂ ಕೂಡ ಪೊಲೀಸ್ ಇದ್ದಾರೆ. ಬರುವ ಯಾತ್ರಿಕರಿಗೆ ಮಾಹಿತಿಯನ್ನ ಕೊಡೋದ್ರ ಜೊತೆಗೆ ಇಲ್ಲಿರುವಂತ ಪೊಲೀಸರು ಸಂಪೂರ್ಣವಾದಂತ ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ಅಥವಾ ಜನರನ್ನ ಕಂಟ್ರೋಲ್ಗೆ ತೆಗೆದುಕೊಂಡು ಹೋಗುವವರಿಗೆ ಬರುವವರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಜನರಿಗೆ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನ ಗೋಡೆ ರೀತಿಯಲ್ಲಿ ನಿಂತ್ಕೊಂಡು ಜನರಿಗೆ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಆ ಮೂಲಕ ಬರುವ ಯಾತ್ರಿಕರಿಗೆ ಯಾವ ಒಂದು ಸಮಸ್ಯೆಯೂ ಆಗದ ಹಾಗೆ ನೋಡಿಕೊಳ್ತಾ ಇದ್ದಾರೆ. ಸರ್, ಜೈ ಹಿಂದ್. ಜೈ ಹಿಂದ್. ಜೈ ಹಿಂದ್ ಸರ್. ಜೈ ಹಿಂದ್. ಬರುವ ಯಾತ್ರಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರ ಗೋಡೆ ರೀತಿಯಲ್ಲಿ, ಅದರಲ್ಲಿ ಉತ್ತರ ಪ್ರದೇಶದ ಪೊಲೀಸ್ ಇದ್ದಾರೆ, ಹಾಗೆ ಆರ್ಮಿ ಫೋರ್ಸ್ ಇದೆ, ಹಾಗೆ ರ್ಯಾಪಿಡ್ ಫೋರ್ಸ್ ಇದೆ, ಸೇರಿದಂತೆ ಬಹುತೇಕ ಜನ ಎಲ್ಲ ಯೋಗಿ ಸರ್ಕಾರವೇ ಇದನ್ನ ಸೂಕ್ಷ್ಮವಾಗಿ ಮಾನಿಟರ್ ಮಾಡ್ತಾ ಇರೋದ್ರಿಂದಾಗಿ ಮೊನ್ನೆ ಆಗಿರುವಂತ ಇನ್ಸಿಡೆಂಟ್ ನಿಂದಾಗಿ ಮುಂಜಾಗ್ರತೆ ಕ್ರಮ, ಹೆಜ್ಜೆ ಹೆಜ್ಜೆಗೂ ಪೊಲೀಸರನ್ನ ನಿಯೋಜನೆ ಮಾಡೋದು, ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು ಅನ್ನೋ ರೀತಿಯಲ್ಲಿ ವ್ಯವಸ್ಥಿತವಾದಂತ ಕ್ರಮದ ಜೊತೆಗೆ ಸಂಪೂರ್ಣವಾದಂತ ನಾಕಾಬಂದಿ, ಅತಿ ಸೂಕ್ಷ್ಮ ಪ್ರದೇಶ, ಸಂಗಮ್ ಘಾಟ್ಗೆ ಎಂಟ್ರಿ ಆಗುವಂತ ಪ್ರದೇಶ. ಮೊನ್ನೆ ಇನ್ಸಿಡೆಂಟ್ ಆಗಿದ್ದು ಕೂಡ ಇದೇ ಸ್ಥಳದಿಂದ ಸುಮಾರು ಒಂದು 200 ಮೀಟರ್ ದೂರದಲ್ಲಿ. ಇಲ್ಲಿ ಜನ ಒಂದೇ ಸಲಕ್ಕೆ ಮೂವ್ ಆಗೋದ್ರಿಂದಾಗಿ ಬರುವ ಯಾತ್ರಿಕರನ್ನ ಕಂಟಿನ್ಯೂ ಮುಂದಕ್ಕೆ ಕಳಿಸೋದ್ರಿಂದ ಹಿಡಿದು ಎಲ್ಲಾ ವ್ಯವಸ್ಥೆಯನ್ನ ಪೊಲೀಸರಲ್ಲಿ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಆ ಮೂಲಕ ಯಾವುದೇ ಅಹಿತಕರ ಘಟನೆಗಳಾಗದ ರೀತಿಯಲ್ಲಿ ಪೊಲೀಸರು ಸಂಪೂರ್ಣವಾಗಿ ಕಣ್ಣಿಟ್ಟು ಸ್ವತಃ ಯೋಗಿ ಸರ್ಕಾರ ಅಥವಾ ಯೋಗಿ ಮತ್ತೆ ಕೇಂದ್ರ ಸರ್ಕಾರ ಇದನ್ನ ಮಾನಿಟರ್ ಮಾಡ್ತಿರೋದ್ರಿಂದಾಗಿ ಯಾವುದೇ ಮುಜುಗರ ಆಗದ ರೀತಿಯಲ್ಲಿ ಪೊಲೀಸರು ವ್ಯವಸ್ಥಿತವಾದಂತ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ. ಸರ್, ಏಕ್ ಬಾರ್ ಬೋಲಿಯೇ ಜೈ ಹಿಂದ್. ಜೈ ಹಿಂದ್. ಜೈ ಹಿಂದ್ ಸರ್. ಜೈ ಹಿಂದ್. ಆ ಜನರನ್ನ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಪೊಲೀಸರು ವ್ಯವಸ್ಥಿತವಾದಂತ ಸಿದ್ಧತೆಯೊಂದಿಗೆ ತಯಾರಿಯೊಂದಿಗೆ ಮಹಾಕುಂಭದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಇದು ಮಹಾಕುಂಭ, ಇದು ನಮ್ಮ ದೇಶದ ವೈಭವ. ಏಕ್ ಭಾರತ್ ಶ್ರೇಷ್ಠ ಭಾರತ್. ನಮಸ್ಕಾರ, ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ದಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ. 29ನೇ ತಾರೀಕು ಮೌನಿ ಅಮಾವಾಸ್ಯೆಯ ದಿನ ಆಗಿರುವಂತಹ ಅವಘಡ ಕಾಲ್ತುಳಿತ. ಅದಾದ ನಂತರ ಯೋಗಿ ಸರ್ಕಾರ ಎಲ್ಲಾ ರೀತಿಯಲ್ಲೂ ಕೂಡ ವ್ಯವಸ್ಥೆಯನ್ನ ಇನ್ನಷ್ಟು ಒಂದ್ ರೀತಿಯಲ್ಲಿ ಶಾರ್ಪ್ಗೊಳಿಸಿದೆ. ನೋಡಿ, ಒಂದು ಕಡೆಯಲ್ಲಿ ಜನ ಸುನಾಮಿಯಂತೆ ಆಗಮಿಸ್ತಾ ಇದ್ರೆ ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರು ಅಕ್ಷರಶಃ ಸರ್ಪಗಾವಲಿಟ್ಟಿದ್ದಾರೆ. ಬರುವಂತ ಯಾತ್ರಿಕರಿಗೆ ಸಂಪೂರ್ಣ ಮಾಹಿತಿಯನ್ನ ನೀಡೋದಕ್ಕೆ ಪೊಲೀಸರು ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಪೊಲೀಸರ ಕೋಟೆ ಹೇಗಿದೆ ಅಂತ ಕೇಳಿದ್ರೆ ಉದ್ದಕ್ಕೂ ಕೂಡ ಪೊಲೀಸ್ ಇದ್ದಾರೆ, ಇಲ್ಲಿಂದ ಮುಂದಿನವರೆಗೂ ಕೂಡ ಪೊಲೀಸ್ ಇದ್ದಾರೆ. ಬರುವ ಯಾತ್ರಿಕರಿಗೆ ಮಾಹಿತಿಯನ್ನ ಕೊಡೋದ್ರ ಜೊತೆಗೆ ಇಲ್ಲಿರುವಂತ ಪೊಲೀಸರು ಸಂಪೂರ್ಣವಾದಂತ ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ಅಥವಾ ಜನರನ್ನ ಕಂಟ್ರೋಲ್ಗೆ ತೆಗೆದುಕೊಂಡು ಹೋಗುವವರಿಗೆ ಬರುವವರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಜನರಿಗೆ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನ ಗೋಡೆ ರೀತಿಯಲ್ಲಿ ನಿಂತ್ಕೊಂಡು ಜನರಿಗೆ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಆ ಮೂಲಕ ಬರುವ ಯಾತ್ರಿಕರಿಗೆ ಯಾವ ಒಂದು ಸಮಸ್ಯೆಯೂ ಆಗದ ಹಾಗೆ ನೋಡಿಕೊಳ್ತಾ ಇದ್ದಾರೆ. ಸರ್, ಜೈ ಹಿಂದ್. ಜೈ ಹಿಂದ್. ಜೈ ಹಿಂದ್ ಸರ್. ಜೈ ಹಿಂದ್. ಬರುವ ಯಾತ್ರಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರ ಗೋಡೆ ರೀತಿಯಲ್ಲಿ, ಅದರಲ್ಲಿ ಉತ್ತರ ಪ್ರದೇಶದ ಪೊಲೀಸ್ ಇದ್ದಾರೆ, ಹಾಗೆ ಆರ್ಮಿ ಫೋರ್ಸ್ ಇದೆ, ಹಾಗೆ ರ್ಯಾಪಿಡ್ ಫೋರ್ಸ್ ಇದೆ, ಸೇರಿದಂತೆ ಬಹುತೇಕ ಜನ ಎಲ್ಲ ಯೋಗಿ ಸರ್ಕಾರವೇ ಇದನ್ನ ಸೂಕ್ಷ್ಮವಾಗಿ ಮಾನಿಟರ್ ಮಾಡ್ತಾ ಇರೋದ್ರಿಂದಾಗಿ ಮೊನ್ನೆ ಆಗಿರುವಂತ ಇನ್ಸಿಡೆಂಟ್ ನಿಂದಾಗಿ ಮುಂಜಾಗ್ರತೆ ಕ್ರಮ, ಹೆಜ್ಜೆ ಹೆಜ್ಜೆಗೂ ಪೊಲೀಸರನ್ನ ನಿಯೋಜನೆ ಮಾಡೋದು, ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು ಅನ್ನೋ ರೀತಿಯಲ್ಲಿ ವ್ಯವಸ್ಥಿತವಾದಂತ ಕ್ರಮದ ಜೊತೆಗೆ ಸಂಪೂರ್ಣವಾದಂತ ನಾಕಾಬಂದಿ, ಅತಿ ಸೂಕ್ಷ್ಮ ಪ್ರದೇಶ, ಸಂಗಮ್ ಘಾಟ್ಗೆ ಎಂಟ್ರಿ ಆಗುವಂತ ಪ್ರದೇಶ. ಮೊನ್ನೆ ಇನ್ಸಿಡೆಂಟ್ ಆಗಿದ್ದು ಕೂಡ ಇದೇ ಸ್ಥಳದಿಂದ ಸುಮಾರು ಒಂದು 200 ಮೀಟರ್ ದೂರದಲ್ಲಿ. ಇಲ್ಲಿ ಜನ ಒಂದೇ ಸಲಕ್ಕೆ ಮೂವ್ ಆಗೋದ್ರಿಂದಾಗಿ ಬರುವ ಯಾತ್ರಿಕರನ್ನ ಕಂಟಿನ್ಯೂ ಮುಂದಕ್ಕೆ ಕಳಿಸೋದ್ರಿಂದ ಹಿಡಿದು ಎಲ್ಲಾ ವ್ಯವಸ್ಥೆಯನ್ನ ಪೊಲೀಸರಲ್ಲಿ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ.
ಆ ಮೂಲಕ ಯಾವುದೇ ಅಹಿತಕರ ಘಟನೆಗಳಾಗದ ರೀತಿಯಲ್ಲಿ ಪೊಲೀಸರು ಸಂಪೂರ್ಣವಾಗಿ ಕಣ್ಣಿಟ್ಟು ಸ್ವತಃ ಯೋಗಿ ಸರ್ಕಾರ ಅಥವಾ ಯೋಗಿ ಮತ್ತೆ ಕೇಂದ್ರ ಸರ್ಕಾರ ಇದನ್ನ ಮಾನಿಟರ್ ಮಾಡ್ತಿರೋದ್ರಿಂದಾಗಿ ಯಾವುದೇ ಮುಜುಗರ ಆಗದ ರೀತಿಯಲ್ಲಿ ಪೊಲೀಸರು ವ್ಯವಸ್ಥಿತವಾದಂತ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ. ಸರ್ ಏಕ್ ಬಾರ್ ಬೋಲಿಯೇ ಜೈ ಹಿಂದ್. जय हिंद. ಜೈ ಹಿಂದ್ ಸರ್. जय हिंद. ನೋಡಿ, ಆ ಜನರನ್ನ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಪೊಲೀಸರು ವ್ಯವಸ್ಥಿತವಾದಂತ ಸಿದ್ಧತೆಯೊಂದಿಗೆ ತಯಾರಿಯೊಂದಿಗೆ ಮಹಾಕುಂಭದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಇದು ಮಹಾಕುಂಭ, ಇದು ನಮ್ಮ ದೇಶದ ವೈಭವ. ಏಕ್ ಭಾರತ್ ಶ್ರೇಷ್ಠ ಭಾರತ್. ನಮಸ್ಕಾರ, ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ.